ದಿನಕರ್ ಶೆಟ್ಟಿ, ರೂಪಾಲಿ ನಾಯಕ್ ಅವರು ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳು ಇವರೆಲ್ಲರೂ ಕೂಡ ಇವತ್ತು ಭೇಟಿ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಆರೋಗ್ಯ ಸೇವೆಗಳು ಈ ಜಿಲ್ಲೆಯ ಜನರಿಗೆ ಸಿಗುತ್ತೆ. ಆರೋಗ್ಯ ಇಲಾಖೆಯಲ್ಲಿ ಯಾವೆಲ್ಲ ಸೇವೆಗಳು ಇನ್ನೂ ಕೂಡ ಮೇಲ್ದರ್ಜೆಗೆ ಏರಿಸಬೇಕು ಮತ್ತು ಸಿಬ್ಬಂದಿಯ ಕೊರತೆ, ವೈದ್ಯರ ಕೊರತೆ ಆಗಲಿ ಸಿಬ್ಬಂದಿಯ ಕೊರತೆ ಆಗಲಿ ಎಷ್ಟಿದೆ ಅದನ್ನು ತುಂಬಿಸುವಂಥ ಕೆಲಸ ಮತ್ತು ಕೆಲವು ಉಪಕರಣಗಳ ಅಗತ್ಯತೆ ಇದೆ ಅನ್ನುವಂಥದ್ದು ಜೊತೆಗೆ ಕಲ್ಪನೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಆಸ್ಪತ್ರೆಗಳ ಮೇಲ್ದರ್ಜೆಗೆ ಏರಿಸುವಂಥ ವಿಚಾರವನ್ನು ಕೂಡ ಕಾರವಾರದಲ್ಲಿ ಏನು ಅಭಿವೃದ್ಧಿ ಆಗ್ತದೆ ಅದರಲ್ಲಿ ಸೂಪರ್ ಸ್ಪೆಷಾಲಿಟಿ ಮತ್ತು ಈಗಿರ್ತಕ್ಕಂಥ ಸ್ಪೆಷಲಿಸ್ಟು ತುಂಬಬೇಕು ಮತ್ತು ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಒಂದು ಫೀಚರ್ಸನ್ನು ಏನು ಇವತ್ತು ಕಾರ್ಡಿಯಾಲಜಿ ಇರ್ಬೋದು, ನೆಫ್ರೋಯೂರಾಲಜಿ ಇರ್ಬೋದು, ಡರ್ಮೆಟಾಲಜಿ ಇರ್ಬೋದು, ಕ್ಯಾನ್ಸರ್ಗೆ ಈ ಎಲ್ಲ ಸೇವೆಗಳು ಕೂಡ ಅಗತ್ಯವಾಗಿ ನಮಗೆ ಬೇಕಾಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಆರೋಗ್ಯ ಮಂತ್ರಿಗಳಾದ ಸುಧಾಕರ್ ಜೊತೆಯಲ್ಲಿ ನಾವೆಲ್ಲರೂ ಬಂದು ಶಾಸಕರು ಮಂತ್ರಿಗಳೆಲ್ಲರೂ ಬಂದು ಮಾತಾಡಿದ್ದೇವೆ. ಸುದೀರ್ಘವಾಗಿ ಚರ್ಚೆ ಆದ ನಂತರ ಈಗಿರುವಂಥ ಮೆಡಿಕಲ್ ಕಾಲೇಜೇನಿದೆ ಅದಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅತ್ಯಂತ ಯಶಸ್ವಿಯಾಗಿ ಆ ಮೆಡಿಕಲ್ ಕಾಲೇಜನ್ನು ಮುನ್ನಡೆಸುವುದು ಮತ್ತು ಎಲ್ಲ ವಾತಾವರಣ ಆರೋಗ್ಯಕ್ಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕನ್ನೋದು ಒಂದು. ಇನ್ನೊಂದು ನಮ್ಮ ಜಿಲ್ಲೆಯ ಹೃದಯ ಭಾಗದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಹೃದಯ ಭಾಗದಲ್ಲಿ ಬಹುತೇಕ ಈಗಾಗಲೇ ಕುಮಟದ ಆಸುಪಾಸುಗಳಲ್ಲಿ ಮತ್ತೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪ್ರಸ್ತಾವನೆಗೆ ಬಹುತೇಕ ಸರ್ಕಾರ ಅಂದರೆ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮೊನ್ನೆ ಒಂದು ಸರ್ತಿ ಚರ್ಚೆ ಮಾಡಿದ್ದೇವೆ. ನಮಗನ್ಸುತ್ತೆ ಮೆಡಿಕಲ್ ಕಾಲೇಜನ್ನು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಾಗ ಭಾಳಷ್ಟು ಅಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಹೃದಯ ಭಾಗದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾದಂಥ ಅವಕಾಶವನ್ನು ಕಲ್ಪಿಸಿದಾಗ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಅದ್ರ ಜೊತೆಯಲ್ಲಿ ಹೆಬ್ಬಾರರು ಮತ್ತು ನಮ್ಮ ಸ್ಪೀಕರ್ ಅವರ ಪ್ರಯತ್ನದಿಂದಾಗಿ 250 ಬೆಡ್ಗಳಿರುವಂಥ ಒಂದು ವಿಶೇಷವಾದಂಥ ಆಸ್ಪತ್ರೆ ಅಂಕದಲ್ಲೂ ಪ್ರಾರಂಭ ಆಗುತ್ತೆ. ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಚರ್ಚೆಯಲ್ಲಿ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ನಮ್ಮ ಬೇಡಿಕೆ ಈಡೇರಿದರೆ ನಮ್ಮೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನುವಂಥ ಭಾವನೆ ಇದೆ ನನಗೆ. ಸಭೆಯಲ್ಲಿ ಒಂದು ನಾವು ಖುಷಿ ಪಡುವಂಥ ವಿಷಯ ಪ್ರಸ್ತಾಪ ಆಯಿತು. ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಅವರ ಅಧಿಕಾರಿಗಳೊಂದಿಗೆ ಒಂದು ಟೀಮನ್ನು ಹೊತ್ಕೊಂಡು ನಮ್ಮ ಜಿಲ್ಲೆಗೆ ಸುಧಾಕರ್ ಸರ್ ಬರ್ತಾರೆ, ಜೊತೆಲಿ ಸಿಎಂ ಬರ್ತಾರೆ. ಹಾಗೆ ನಮ್ಮ ಸಿಎಂ ಹತ್ರ ನಿನ್ನೆಗೂ ಕೂಡ ನಾವು ಮಾತಾಡಿದಾಗ ಅವರಿಂದ ಕೂಡ ನಮಗೆ ಇದರ ಬಗ್ಗೆ ಚರ್ಚೆ ಮಾಡಬೇಕಂದು ಕಡತದಲ್ಲಿ ಬರೆದ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅದು ಕೂಡ ನಡೀತಾ ಇದೆ, ತಗೊಂಡಿದ್ದಾರೆ. ಇದು ಬಹಳ ಬೇಗ ಆಗುತ್ತೆ ಅನ್ನೋದು ನಮಗೆ ಖುಷಿಯಾಗಿದೆ. ಅದರಂತೆ ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಹೆಚ್ಚಿನ ಈಗಾಗಲೇ ಈಗ ನಾವು ಯಾವುದೇ ಕ್ಷೇತ್ರದಲ್ಲಿ ಮಾಡಬೇಕಾದ್ರೂ ಕೂಡ ನಮ್ಮ ತಾಲೂಕಿನಲ್ಲಿ ಜಾಗದ ಒಂದು ಕೊರತೆ ಇರೋದ್ರಿಂದ ಅಲ್ಲಲ್ಲಿ ಜಾಗ ಡಿಸೈಡ್ ಮಾಡ್ತಾರೆ. ಅದರಂತೆ ನಮ್ಮ ಕಾರವಾರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಅಲ್ಲಿ ಮೆಡಿಕಲ್ ಕಾಲೇಜ್ ಏನಿದೆ ಈಗಾಗಲೇ 450 ಹಾಸಿಗೆ ಉಳ್ಳ ಅದು ಸುಮಾರು 165 ಕೋಟಿಯಲ್ಲಿ ಈಗಾಗಲೇ ಕಟ್ಟಡ ಸ್ಟಾರ್ಟ್ ಆಗಿದೆ. ಮುಂದಿನ ಒಂದು 2 ವರ್ಷದಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಮತ್ತೆ ಅದರಲ್ಲೇ ಒಂದು 2 ಬಿಲ್ಡಿಂಗ್ ಹೆಚ್ಚುವರಿ ಮಾಡಿಕೊಂಡು ಈಗಿರುವಂತಹ ಕಾರವಾರ ಮೆಡಿಕಲ್ ಕಾಲೇಜಿಗೆ ಜಿಲ್ಲಾ ಆಸ್ಪತ್ರೆ ಮರ್ಜ್ ಆಗಿರೋದ್ರಿಂದ ಅಲ್ಲಿ ಬೇಕಾಗಿರುವಂಥ ಈ MRI ಮಷೀನ್ ಆಗಲಿ, ಇನ್ನಿತರ ನ್ಯೂರೋ ಸರ್ಜನ್ ಆಗಲಿ, ಹಾರ್ಟ್ ಸ್ಪೆಷಲಿಸ್ಟ್ ಆಗಲಿ ಇದೆಲ್ಲ ಬೇಕಾಗಿದೆ. ಈಗಾಗಲೇ ಆ 450 ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಬೇಕಾಗಿರುವಂತಹ ಈಗ ಕ್ಯಾನ್ಸರ್ ಹಾಸ್ಪಿಟ್ಲು, ಟ್ರಾಮಾ ಸೆಂಟರು, ಆಮೇಲೆ ಕ್ರಿಟಿಕಲ್ ಹಾಸ್ಪಿಟ್ಲು ಸಹ 16 ಕೋಟಿದು ಸೆಂಟ್ರಲ್ ಗೌರ್ಮೆಂಟಿಂದ ಅದಕ್ಕೆ ಟಚ್ ಆಗಿ ಬರೋದ್ರಿಂದ ಅದೆಲ್ಲ ಒಳಗೊಂಡಂತೆ ಫಸ್ಟ್ ನಮ್ಮ ಕಾರವಾರದಲ್ಲಿ ಇದೇನು ಬೇಕು ಬೇಡಗಳನ್ನು ಈ ವರದಿ ಎಲ್ಲ ತಗೊಂಡಿದ್ದಾರೆ. ಎಷ್ಟು ಡಾಕ್ಟರ್ಸ್ಗಳು ಸ್ಪೆಷಲಿಸ್ಟ್ ಬೇಕನ್ನೋದನ್ನು ಅದನ್ನೆಲ್ಲವನ್ನು ಕಾರವಾರದಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ಹಾವೇರಿ ಉಸ್ತುವಾರಿ ಸಚಿವರಾದ ಶಿವರಾಮ್ ಹೆಬ್ಬಾರ್ ಅವರಿಗೆ ಮತ್ತು ಎಲ್ಲ ಶಾಸಕರಿಗೆ ವಿಶೇಷವಾಗಿ ನಾನು ನಮ್ಮ ಡಾಕ್ಟರ್ ಸುಧಾಕರ್ ಅವರಿಗೆ ಈ ಒಂದು ಸಭೆಯನ್ನು ಕರೆದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ನಮ್ಮ ಜಿಲ್ಲೆ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ತಾನು ಇಟ್ಕೊಂಡಿದ್ದೇನೆ ಅನ್ನುವಂಥ ಮಾತು ಸಹ ಅವರು ಸಭೆಯಲ್ಲಿ ಹೇಳಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದ್ರ ಜೊತೆಗೆ ಎಲ್ಲ ಮಾಧ್ಯಮದವರಿಗೂ ಧನ್ಯವಾದ.